ದಲಿತರ ಮೇಲೆ ನಿರಂತರ ದೌರ್ಜನ್ಯ ಖಂಡಿಸಿ ದಲಿತ ಪರ ಒಕ್ಕೂಟ ಪ್ರತಿಭಟನೆ. ಪ್ರಸ್ತುತ ದಿನಮಾನಗಳಲ್ಲಿ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯ, ಹಲ್ಲೆ, ಕೊಲೆ, ಸಾಮಾಜಿಕ ಬಹಿಷ್ಕಾರ, ಅತ್ಯಾಚಾರ ಮತ್ತು ದಬ್ಬಾಳಿಕೆ ಪ್ರಕರಣಗಳನ್ನು ತಡೆಯಲು ವಿವಿಧ ಜಿಲ್ಲೆಗಳಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಒಕ್ಕೂಟವು ನಿರಂತರವಾಗಿ ಹೋರಾಟವನ್ನು ನಡೆಸುತ್ತಾ ಬಂದಿದೆ. ಆದರೂ ಸಹ ಕೊಪ್ಪಳ ಜಿಲ್ಲೆಯ ಬೋಚನಹಳ್ಳಿ, ಲಿಂಗಸಗೂರು ತಾಲೂಕಿನ ಗೆಜ್ಜಲಘಟ್ಟ, ಮಸ್ಕಿ ತಾಲೂಕಿನ ಎಂ ರಾಮಲದಿನ್ನಿ ಹಾಗೂ ಸಿಂಧನೂರು ನಗರದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಮತ್ತು ದಬ್ಬಾಳಿಕೆ ತಡೆಯಲು ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ದಲಿತರ ಪರ ಸಂಘಟನೆಗಳು ಒಕ್ಕೂಟ ತಹಸೀಲ್ದಾರ್ ಸಿಂಧನೂರು ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಸಂವಿಧಾನ ಜಾರಿಯಾಗಿ 75 ವರ್ಷಗಳು. ರಾಜ್ಯದಲ್ಲಿ ಇತ್ತೀಚೆಗೆ ದಲಿತರ ಮೇಲೆ ದೌರ್ಜನ್ಯ, ಕೊಲೆ, ಜಾತಿ ನಿಂದನೆ, ಅತ್ಯಾಚಾರ ಅನೇಕ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ದಲಿತ ಸಮುದಾಯವನ್ನು ತೀವ್ರ ಆತಂಕಕ್ಕೀಡು ಮಾಡಿವೆ. ದೌರ್ಜನ್ಯ ಎಸಗಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವ ಬದಲು ಅನೇಕ ಕಡೆಗಳಲ್ಲಿ ದಲಿತರ ಮೇಲೆಯೇ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವ ಮೂಲಕ ಅನ್ಯಾಯವನ್ನು ಮತ್ತಷ್ಟು ಹೆಚ್ಚಿಸಲಾಗುತ್ತೆ. ಇದರಿಂದ ಸಂತ್ರಸ್ತರಿಗೆ ನ್ಯಾಯ ಸಿಗುವ ಬದಲು ಭಯದ ವಾತಾವರಣ ನಿರ್ಮಾಣವಾಗುತ್ತೆ. ಸಂವಿಧಾನ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಿದೆ. ಆದರೆ ದಲಿತರು ತಮ್ಮ ಹಕ್ಕು ಕೇಳಿದರೆ ಹಲ್ಲೆ, ಸುಳ್ಳು ಪ್ರಕರಣ, ಬೆದರಿಕೆ ಮತ್ತು ಅವಮಾನ ಎದುರಿಸಬೇಕಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ದಲಿತ ಮತ್ತು ಪ್ರಗತಿಪರ ಮುಖಂಡರಾದ ಮೌನೇಶ್ ಜಾಲವಾಡಗಿ, ಹನುಮಂತಪ್ಪ ಗೋಮರ್ಸಿ, ಮರಿಯಪ್ಪ ಬಿಎಸ್ಪಿ, ನರಸಪ್ಪ ಕಟ್ಟಿಮನಿ, ಶಿವರಾಜ್ ಉಪ್ಪಲದೊಡ್ಡಿ, ನಿರುಪಾದಿ ಸಾಸಲಮರಿ, ವೆಂಕಟೇಶ್ ಗಿರಿಜಾಲಿ, ಸುರೇಶ ಎಲೆಕೂಡ್ಲಿಗಿ, ಪಂಪಾಪತಿ ಹಂಚಿನಾಳ್, ಸಾಗರ್, ಉಮೇಶ್ ಸುಕಲ್ಪೇಟ್, ಬಸವರಾಜ್ ಬಾರ್ದಲಿ, ಆಲಂಬಾಷ ಮಾದಿಗ, ಈರಣ್ಣ ಸುಲ್ತಾನಪುರ, ಹನುಮೇಶ್ ಮೈತ್ರಿ, ಜಂಬಣ್ಣ ಉಪ್ಪಲದೊಡ್ಡಿ, ರಮೇಶ್ ಶ್ರೀನಿವಾಸ್ ಕ್ಯಾಂಪ್, ಹುಸೇನಪ್ಪ ವೀರುಪಾಪುರ, ಮುದಿಯಪ್ಪ ಹೊಸಳ್ಳಿ, HR ಹೊಸ್ಮನಿ, ಮಾಬುಸಾಬ್ ಬೆಳ್ಳಟ್ಟಿ, ಯಮನೂರು, ಬಸಾಪುರ್, ಹುಲಗಪ್ಪ ಜಾಲಿಹಾಳ್, ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದಲಿತರ ಮೇಲೆ ಶೋಷಣೆ ನಡೀತಾ ಬಂದಿರುವಂತದ್ದು. ಹಾಗಾಗಿ ಈಗ ಅದು ಮತ್ತೆ ಒಂದು ಡಿಜಿಟಲ್ ಆಗಿ ಹೈಟೆಕ್ ಆಗಿ ಇವತ್ತು ಅಸ್ಪೃಶ್ಯತೆ, ಸಾಮಾಜಿಕ ಪಿಡುಗು, ದೌರ್ಜನ್ಯ, ತಾರತಮ್ಯ ಮತ್ತೆ ಮುನ್ನೆಲೆಗೆ ಬರ್ತದೆ, ಮತ್ತೆ ಬುಗಿಲೇಳ್ತಾ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಗಮನಿಸಿದಿರಿ. ಇವತ್ತು ನಾವು ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ಈಗ ಮೊನ್ನೆ ತಾನೇ ನಡೆದಿರುವಂತಹ ಮೊಹರಂ ಹಬ್ಬ, ಏನು ಮೊನ್ನೆ ಜೂನ್ 26 ನಡೆದಿರುವಂತಹ ಮೊಹರಂ ಹಬ್ಬದ ದಿನದಲ್ಲಿ ಹಲವಾರು ಪ್ರಕರಣಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ತಲೆ ಎತ್ತಿರುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಆ ಎಲ್ಲ ಆ ಪ್ರಕರಣಗಳಲ್ಲಿ ದಲಿತರ ಮೇಲೆ ಆಗಿರುವಂಥ ದೌರ್ಜನ್ಯಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ದಲಿತರ ಮೇಲೆ ಆಗಿರುವಂತಹ ಎಲ್ಲ ಪ್ರಕರಣಗಳಲ್ಲಿ ದಲಿತರಿಗೆ ಏನು ಸಾಮಾಜಿಕ ಬಹಿಷ್ಕಾರ ಆಗಿದೆ, ಅದು ದೌರ್ಜನ್ಯ ಆಗಿದೆ, ತಾರತಮ್ಯ ಆಗಿದೆ, ಅವರ ಮೇಲೆ ಹಲ್ಲೆಗಳಾಗಿದ್ದಾವೆ. ಈ ಎಲ್ಲ ಪ್ರಕರಣಗಳಲ್ಲಿ ನ್ಯಾಯ ಕೊಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಮುಖಾಂತರ ಇವತ್ತು ನಾವು ಪ್ರತಿಭಟನೆಯನ್ನು ಸಾಮೂಹಿಕವಾಗಿ ಸಿಂಧನೂರಿನಲ್ಲಿ ಹಮ್ಮಿಕೊಂಡಿರುವಂಥದ್ದು. ಒಂದು ವೇಳೆ ತಮ್ಗೆಲ್ಲರಿಗೂ ಗೊತ್ತಿರಲಿ, ಮೊನ್ನೆ ತಾನೇ ಮೊಹರಂ ದಿನ ಅಂದರೆ ಈ ದಿನಾಂಕ 26ರಂದು ಗೆಜ್ಜಲಘಟ್ಟ ಗ್ರಾಮ, ಲಿಂಗಸೂರು ತಾಲೂಕಿಗೆ ಸಂಬಂಧಪಟ್ಟಂಥದ್ದು ಮತ್ತು ಕೊಪ್ಪಳ ಜಿಲ್ಲೆಯ ಬೋಚನಹಳ್ಳಿ ಅಂತ ಒಂದು ಗ್ರಾಮ, ಎರಡು ಗ್ರಾಮದಲ್ಲಿ ಒಂದೇ ದಿನದಲ್ಲಿ ದಲಿತರ ಮೇಲೆ ದೊಡ್ಡ ದೌರ್ಜನ್ಯ ಆಗಿದೆ, ದೊಡ್ಡ ಶೋಷಣೆ ಆಗಿದೆ, ಹಲ್ಲೆಗಳಾಗಿದ್ದಾವೆ, ಮತ್ತೆ ದಲಿತರನ್ನ ಹೊಡೆದಿದ್ದಾರೆ, ಬಡಿದಿದ್ದಾರೆ. ಆ ಕಾರಣಕ್ಕಾಗಿ ತಮ್ಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಗೆಜ್ಜಲಘಟ್ಟ ಗ್ರಾಮದಲ್ಲಿ ಅಲ್ಲಿನ ದಣಿಯರ ಮೇಲ್ಜಾತಿಯವರ ಕುಮ್ಮಕ್ಕಿನಿಂದ ಅಲ್ಲಿ ನಮ್ಮ ದಲಿತ ಸಮುದಾಯಗಳಿಗೆ ದೌರ್ಜನ್ಯ ಆಗಿದೆ, ಅವರ ಮೇಲೆ ಹಲ್ಲೆಗಳಾಗಿದ್ದಾವೆ. ಮತ್ತೆ ಅದಾದ ನಂತರ ಇಲ್ಲಿ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂತ, ಕೊಪ್ಪಳ ತಾಲೂಕಿಗೆ ಸಂಬಂಧಪಟ್ಟಂತ ಬೋಚನಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕೆ, ಅಂದ್ರೆ ಕೇವಲ ಒಂದು ನಮ್ಮ ಮಾದಿಗ ಸಮಾಜದ ವ್ಯಕ್ತಿ ಅಲಾಯಿ ಕುಣಿಬೇಕಾದ್ರೆ ಆತ ಒಂದು ಉಪ್ಪರ ಸಮಾಜದ ಶೇಖರಪ್ಪ ಎನ್ನುವ ವ್ಯಕ್ತಿ ಕಾಲು ತುಳಿದ ಅನ್ನೋದಕ್ಕೋಸ್ಕರ, ಆತ ಕಾಲು ತುಳಿದಕ್ಕೋಸ್ಕರ ಆ ಶೇಖರಪ್ಪನನ್ನ ದಬ್ಬಿರ್ತಾನೆ. ಆತ ನನ್ನ ದಬ್ಬಿದ ಒಂದು ದಲಿತ ಸಮುದಾಯ ವ್ಯಕ್ತಿ ಅಂತ ಹೇಳಿ ಆತಗೆ ಚಪ್ಪಲಿನಿಂದ ಹೊಡೆದಂತ ಘಟನೆ ನಡೆದಿದೆ. ಹೀಗಾಗಿ ನಮ್ಮ ಸಮಾಜದ ಒಂದು ದಲಿತರನ್ನು ಚಪ್ಪಲಲ್ಲಿ ಹೊಡೆದು ಅದನ್ನು ಕೇಳಕ್ ಹೋದಂಥ ಗುಂಪಿನ ಮೇಲೆ ಎಲ್ಲರೂ ಸಾಮೂಹಿಕವಾಗಿ ಗುಂಪು ಕಟ್ಟಿಕೊಂಡು ಬಂದು ಹೊಡೆದಿರುವಂಥದ್ದು, ಹಲ್ಲೆ ಮಾಡಿರುವಂಥದ್ದು ಇಡೀ ನಾಗರಿಕ ಸಮಾಜ ದಲಿತಕ್ಕೆ ಒಂದು ದೊಡ್ಡ ಪ್ರಕರಣ ಆಗಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಹಾಗಾಗಿ ಕೇವಲ 2 ಘಟನೆ ಅಲ್ಲ, ನಮಗೆ ಗೊತ್ತಿರಲಿ. ಮತ್ತೆ ಇಲ್ಲಿ ಮಸ್ಕಿ ತಾಲೂಕಿಗೆ ಸಂಬಂಧಪಟ್ಟಂತ ಎಂ ರಾಮಲದಿನ್ನಿ ಅನ್ನೋ ಗ್ರಾಮದಲ್ಲಿ ಅಲ್ಲಿ ಕೇವಲ ಒಂದೇ ಒಂದು ಕುಟುಂಬ ಇರುವಂತಹ ಚಲೋ ಸಮಾಜದ ಕುಟುಂಬದ ಮೇಲೆ ಸಾಮಾಜಿಕ ಬಹಿಷ್ಕಾರ, ಸಾಮೂಹಿಕ ಬಹಿಷ್ಕಾರ ನಡೆದಿದೆ. ಆ ಒಂದು ಕುಟುಂಬ ಇವತ್ತು ಒಂದು ಜನರು ಊರಲ್ಲಿ ಓಡಾಡಕ್ಕಾಗ್ತಾ ಇಲ್ಲ, ಮತ್ತೆ ಆ ಜನರು ಅಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ಮತ್ತೆ ಬದುಕಕ್ಕಾಗ್ತಿಲ್ಲ, ಉಸಿರುಗಟ್ಟುವಂತ ಸ್ಥಿತಿಯನ್ನ ಏರ್ಪಡಿಸಿದ್ದಾರೆ ಅಲ್ಲಿನ ಮೇಲ್ಜಾತಿಯವರು. ಎಲ್ಲ ಸಮುದಾಯದವರು ಒಂದೇ ಸಮುದಾಯವನ್ನು ಒಂದೇ ಕುಟುಂಬವನ್ನ ಇವತ್ತು ಒಂದು ಕುಟುಂಬವನ್ನಾಗಿ ಒಂದು ಬೇರ್ಪಡಿಸಿ ಇವತ್ತು ಅವರು ಆ ಜೀವನ ಅವರು ಭಯದಲ್ಲಿ, ಆತಂಕದಲ್ಲಿ ಬದುಕುವಂತೆ ಮಾಡಿದ್ದಾರೆ. ಈ ಕೇವಲ 3 ಘಟನೆ ಅಲ್ಲ, ಮತ್ತೆ ಈಗಾಗಲೇ ಕಳೆದ 15 ದಿನಗಳಿಂದ ಸಿಂಧನೂರಿನಲ್ಲಿ ಕೂಡ ದಲಿತ ಸಮುದಾಯದ ಒಂದು ವ್ಯಕ್ತಿ ಮೇಲೆ, ಶಿವರಾಜ್ ಅನ್ನುವ ಕುಟುಂಬದ ಮೇಲೆ
ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು ಕೂಡ ಆ ಒಂದು ಕುಟುಂಬದ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ. ಮತ್ತೆ ಆ ಒಂದು ಕುಟುಂಬದ ದೌರ್ಜನ್ಯ ಮಾಡೋದಷ್ಟೇ ಅಲ್ಲದೆ ಅವ್ರ ಮೇಲೇನೆ ಕೌಂಟರ್ ಕೇಸ್ ಹಾಕೋದ್ರ ಮುಖಾಂತರ ಮತ್ತೆ ದಲಿತರ ಮೇಲೆ ನಿರಂತರ ಶೋಷಣೆ ಮಾಡ್ತಿರುವಂತದ್ದು ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂತ ಕೆಲಸ, ಇಡೀ ಪೊಲೀಸ್ ಇಲಾಖೆ ಕೂಡ ತಲೆ ತೆಗೆಸುವಂತ ಕೆಲಸ. ಹಾಗಾಗಿ ಎಲ್ಲಾ ಪ್ರಕರಣಗಳಲ್ಲಿ ದಲಿತರಿಗೆ ನ್ಯಾಯ ಸಿಗಬೇಕು. ಎಲ್ಲಾ ಪ್ರಕರಣಗಳಲ್ಲಿ ದಲಿತರ ಮೇಲೇನೆ ನಿರಂತರ ಶೋಷಣೆ ಆಗ್ತಿದೆ. ಹಾಗಾಗಿ ಎಲ್ಲ ಒಂದು ಶೋಷಣೆಗಳಿಗೆ ಒಂದು ನ್ಯಾಯ ಸಿಗಲಿಕ್ಕೋಸ್ಕರ ನಾವು ಮಾನ್ಯ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಮನವಿ ಪತ್ರ ಕೊಡ್ತಾ ಇದೀವಿ. ಮತ್ತು ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅವರು ಕೂಡ ನಾವು ಒತ್ತಾಯ ಮಾಡ್ತಾ ಇದೀವಿ. ಎಲ್ಲಾ ಪ್ರಕರಣಗಳಲ್ಲಿ ಇಲ್ಲಿ ದಲಿತರಿಗೆ ಅನ್ಯಾಯ ಆಗ್ತಿದೆ. ಯಾರು ದಲಿತ ಎಲ್ಲೇನು ಗಮನಿಸಿರ್ಬೋದು ಬಂಧುಗಳೇ, ಯಾರು ದಲಿತರು ಯಾರನ್ನ ಹೊಡೆದಿರುವಂತ ಘಟನೆಗಳು ಬಹಳ ಕಡಿಮೆ. ಎಲ್ಲಾ ಶೋಷಣೆಗಳು ದಲಿತರ ಮೇಲೇನೆ ಆಗ್ತಿದ್ದೇವೆ. ಎಲ್ಲಾ ಶೋಷಣೆಗಳು ದಲಿತರ ಮೇಲೇನೆ ಆಗ್ತಿದೆ. ಯಾಕಪ್ಪ ಅಂತಂದ್ರೆ ದಲಿತರು ಶತಶತಮಾನಗಳಿಂದ ನೋವನ್ನು ಅನುಭವಿಸಿ ಬಂದಿದ್ದಾರೆ. ಅವರು ನಾವು ಸಾಮಾಜಿಕವಾಗಿ ಬದುಕಕ್ಕಾಗ್ತಿಲ್ಲ, ಕೆಲಸಕ್ಕೆ ಹೋಗಕ್ಕಾಗ್ತಿಲ್ಲ, ಇನ್ನಿತರ ಸಾಕಷ್ಟು ಸಾಮಾಜಿಕ ಪುಟಗಳನ್ನ ಏರಿಕೊಂಡು ಅವರ ಮೇಲೆ ದೌರ್ಜನ್ಯ ನಿರಂತರ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಬದುಕಕ್ಕೆ ಇವತ್ತು ಕರ್ನಾಟಕದಾದ್ಯಂತ ದಲಿತರ ಮೇಲೆ ದೌರ್ಜನ್ಯವನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳ ವತಿಯಿಂದ ಸಿಂಧನೂರು ತಾಲೂಕಿನಲ್ಲಿ ಇವತ್ತು ಎಲ್ಲ ಯುವಕರು ಸೇರಿ ಆ ದೌರ್ಜನ್ಯದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಲಿಂಗಸೂರು ತಾಲೂಕಿನ ಗೆಜ್ಜಲಟ್ಟಿ ಗ್ರಾಮದಲ್ಲಿ ಮೊನ್ನೆ ಮೊಹರಂ ಹಬ್ಬದಲ್ಲಿ ನಡೆದಿರ್ತಕ್ಕಂಥ ದಲಿತರ ಮೇಲೆ ಘಟನೆ ಮತ್ತು ಕೊಪ್ಪಳ ಜಿಲ್ಲೆಯ ಬೋಚನಹಳ್ಳಿ ನಡೆದಿರ್ತಕ್ಕಂಥ ಘಟನೆ ಉದಾಹರಣೆಗಳು ಮರುಕಳಿಸ್ತಾ ಇದೆ. ಪ್ರತಿ ದಿನ ದಲಿತರ ಮೇಲೆ ದೌರ್ಜನ್ಯಗಳು ಮರುಕಳಿಸ್ತಿದ್ದಾವೆ. ಉದಾಹರಣೆಗೆ ನಮ್ಮ ಸಂಘ ಸಂಸ್ಥೆಗಳು ಎಲ್ಲ ಬೇರೆ ಬೇರೆ ಚಿತ್ರದ ಕಾರಣದಿಂದ ಇವತ್ತು ನಮ್ಮ ದಲಿತರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವು 8 ಜನ 10 ಜನಕ್ಕೊಂದು ಸಂಘಟನೆ ಆಗಿ ಇವತ್ತು ನಮ್ಮ ದಲಿತರನ್ನ ನಾವು ರಕ್ಷಣೆ ಮಾಡಿಕೊಳ್ಳಾರದ ಪರಿಸ್ಥಿತಿ ನಮಗಾಗಿದೆ. ಹಂಗಾಗಿ ಸರ್ಕಾರ ಸಹಿತ ನಮ್ಮನ್ನು ಗಮನಕ್ಕೆ ಇಟ್ಕೊಂಡಿಲ್ಲ. ಹಳ್ಳಿಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆದರೂ ಸಹಿತ ಸರ್ಕಾರಗಳು ಅಟ್ರಾಸಿಟಿ ಕೇಸ್ ಕೊಟ್ಟರೆ ಒಳ್ಳೆ ರಿಟರ್ನ್ ನಮ್ಮ ಮೇಲೆ ಕೌಂಟರ್ ಕೇಸು 307 ಅದರ ಬದಲಾಗಿ BNS ಆಗಿದೆ 109 BNSS ಕೇಸನ್ನು ದಾಖಲೆ ಮಾಡ್ತವೆ. ಅದಕ್ಕೋಸ್ಕರ ಎಲ್ಲ ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಈ ದೌರ್ಜನ್ಯಗಳ ವಿರುದ್ಧ ನಾವು ಹೋರಾಟ ಮಾಡದೇ ಇದ್ದರೆ, ನಮ್ಮ ಶೋಷಣೆಗಳ ವಿರುದ್ಧ ನಾವು ಹೋರಾಟ ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಉಳಿಗಾಲಿಲ್ಲ. ಅದಕ್ಕಾಗಿ ಎಲ್ಲರೂ ಕಲಿತು ನಮ್ಮ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಸೇರಿ ದಲಿತ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳ ವಿರುದ್ಧ ನಾವು ಹೋರಾಟ ಮಾಡಬೇಕು. ಅದ್ರ ಜೊತೆಗೇ ನಮ್ಮ ದೌರ್ಜನ್ಯಗಳನ್ನು ಮಾಡ್ತಕ್ಕಂಥವ್ರನ್ನ ಹಿಮ್ಮಟ್ಟಿಸಬೇಕು. ಸರ್ಕಾರ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಅದು ಒಂದು ವೇಳೆ ಸರ್ಕಾರ ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಸಿಂಧನೂರು ತಾಲೂಕಿನಾದ್ಯಂತ ಬೃಹತ್ತವಾದ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೀವಿ. ಅದರ ಜೊತೆಗೇ ನಾವು ಎಲ್ಲ ಸಂಘ ಸಂಸ್ಥೆಗಳು ಇನ್ನೊಂದ್ಸರಿ ಮೀಟಿಂಗ್ ಸಭೆಯನ್ನು ಕರೆದು ಅದರ ಜೊತೆಗೆ ಸಿಂಧನೂರು ಬಂದ್ ಕಾಲಿರಲಿ, ಸಿಂಧನೂರು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕೆ ನಮ್ಮ ಸಂಘ ಸಂಸ್ಥೆಗಳಿಗೆ ಜೊತೆಗೆ ನಾವು ಕೂಡ ಸಪೋರ್ಟ್ ಇರ್ತೀವಿ ಅಂತೇಳಿ ಹೇಳ್ತಾ ನನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ದಲಿತರಿಗೆ ರಕ್ಷಣೆ ನೀಡಬೇಕು. ಈ ದೇಶದಲ್ಲಿ ಸುಮಾರು 3 ವರ್ಷಗಳ ಕಾಲ ನಮ್ಮ ನಾಳಿನ ಎಲ್ಲ ಸರ್ಕಾರಗಳು ದಲಿತರ ಮೇಲೇ ಇವತ್ತು ಸುಳ್ಳು ಪ್ರಕರಣಗಳನ್ನು, ಯೋಜನೆಗಳನ್ನು, ಅತ್ಯಾಚಾರಗಳನ್ನು ಮಾಡ್ತಾ ಬಂದಿದ್ದಾರೆ ಬಂದರು. ನಾವು ಇದೇ ಥರ ಸಹಿಸಿಕೊಳ್ಬೇಕು. ಅದಕ್ಕೊಂದು ರೀತಿ ರಿವಾಜು ಇರ್ತವೆ. ಸರ್ಕಾರ ಯಾಕೆ ನಮಗೆ ಕಾಣ್ತಿರೋದು ನೋಡ್ತಿಲ್ಲ ಅಂದರೆ ಅನ್ನೋಂಗೆ ನಾವೆಲ್ಲ ಚಿದ್ರಾಗಿದ್ದೀವಿ. ನಾವೆಲ್ಲ ಒಗ್ಗಟ್ಟಿನಿಂದ ಒಂದು ಪ್ರತಿಭಟನೆಯನ್ನು ನಂಬಿಕೊಂಡಾಗ, ನಮ್ಮ ಶಕ್ತಿ ಪ್ರದರ್ಶನ ಮಾಡಿದಾಗ ನಮ್ಮ ಚಟಕ್ಕೆ, ನಮ್ಮ ಜನಾಂಗ ಸಣ್ಣಗೆ ಯಾರು ಬರೋದಿಲ್ಲ. ಹೀಗಾಗಿ ಬಂಧುಗಳೇ, ನಾವು ರಾಜ್ಯ ಮಟ್ಟದಲ್ಲಿ ಇದನ್ನೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ರಾಜ್ಯ ಮುಖಂಡರ ಜೊತೆಗೆ ನಾವು ಚರ್ಚೆ ಮಾಡಿ ನಾಳೆ ನಾವು ಇದೇ ತಿಂಗಳ 25-26 ಹರಿಹರದಲ್ಲಿ ಒಂದು ಕಾರ್ಯಕ್ರಮ ಇದೆ, ನಮ್ಮದು 2 ದಿನ ತರಬೇತಿ. ಅಲ್ಲಿ ಕೂಡ ಈ ವಿಷಯವನ್ನು ಚರ್ಚಿಸಿ ಮುಂದಿನ ದಿನಮಾನದಲ್ಲಿ ಒಂದು ರಾಜ್ಯದಾದ್ಯಂತ ಒಂದು ಹೋರಾಟವನ್ನು ಹಮ್ಮಿಕೊಂಡು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.